ನಿನ್ನೆಯಷ್ಟೇ PUC ರಿಸಲ್ಟ್ ಬಂತು. ಕೆಲವೊಂದಿಷ್ಟು ಜನರು ಏನಂತಂದರೆ ವಿದ್ಯಾರ್ಥಿಗಳು ತೇರ್ಗಡೆಯಾದರೆ ಇನ್ನೊಂದಿಷ್ಟು ಕೆಲವೊಂದು ವಿದ್ಯಾರ್ಥಿಗಳಿಗೆ ನೀರಸ ಪ್ರತಿಕ್ರಿಯೆ ಅಂತಂದರೆ ಈ ವರ್ಷ ಬಾಲಕಂದರೆ PUC ಎಕ್ಸಾಮ್ ರಿಸಲ್ಟಲ್ಲಿ 12% ಕುಸಿತ ಕಂಡಿದೆ ಅಂತ ರಿಸಲ್ಟ್ ಬಂದಿದೆ. PUC ಫಲಿತಾಂಶ ಪ್ರಕಟವಾಗಿದ್ದು ಮತ್ತೆ ಬಾಲಕಿಯರೇ ಟಾಪರ್ಸ್ಗಳಾಗಿದ್ದಾರೆ. ಅಫ್ಕೋರ್ಸ್ ಜೊತೆಗೆ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ನೀರಸ ಅಂದರೆ ರಿಸಲ್ಟ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅನ್ನುವಂತಹ ಏನಂತಂದರೆ ರಿಪೋರ್ಟ್ ಬಂದಿದೆ. 69% ಅಂದರೆ 69% ಮಕ್ಕಳು ಪಾಸ್ ಆಗಿದ್ದರೆ ಉಡುಪಿ ಪ್ರಥಮ ಸ್ಥಾನದಲ್ಲಿದ್ದರೆ, ದಕ್ಷಿಣ ಕನ್ನಡ ದ್ವಿತೀಯ ಸ್ಥಾನದಲ್ಲಿದೆ, ಯಾದಗಿರಿ ಲಾಸ್ಟ್ ಸ್ಥಾನದಲ್ಲಿದೆ. ಅಂದರೆ ವೆಬ್ಕಾಸ್ಟಿಂಗ್ ಕಣ್ಗಾವಲಿನಿಂದ ಫಲಿತಾಂಶ ಇಳಿಕೆಯಾಗಿದೆ. ಸೊ ಪಾಸ್ ಆದವರಿಗೂ ಇನ್ನೂ 2 ಚಾನ್ಸ್ ಇದೆ. ಸೊ ಅದಕ್ಕೋಸ್ಕರ ಪಾಸ್ ಆಗದೇ ಇರೋರಿಗೆ ಇನ್ನೂ 2 ಚಾನ್ಸ್ ಇದೆ. ಸೊ ಅದಕ್ಕೋಸ್ಕರ ನೀವೇನು ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಇಲಾಖೆ ಹೇಳಿದೆ. ಈಗಾಗಲೇ ಏನಂತಂದರೆ ಇದೇ ಮೊದಲ ಬಾರಿಗೆ ವೆಬ್ಕಾಸ್ಟಿಂಗ್ ಕಣ್ಗಾವಲಿನಲ್ಲಿ ನಡೆದಂತಹ 2024-25ನೇ ಸಾಲಿನ ದ್ವಿತೀಯ PUC ಪರೀಕ್ಷೆ ಫಲಿತಾಂಶ ಮಂಗಳವಾರ ಪ್ರಕಟವಾಗಿದ್ದು, ಪರೀಕ್ಷೆ ಬರೆದಿದ್ದ 6,88,678 ವಿದ್ಯಾರ್ಥಿಗಳಲ್ಲಿ 4,76,256 ಮಂದಿ ಉತ್ತೀರ್ಣರಾಗಿದ್ದಾರೆ. ತನ್ಮೂಲಕ ಈ ಬಾರಿ 69.16% ಫಲಿತಾಂಶ ದಾಖಲಾಗಿದ್ದು, ಕಳೆದ ಬಾರಿ ಎಷ್ಟಿತ್ತಂತಂದರೆ 81% ಇತ್ತು. ಈಗ 69% ಆಗಿದೆ. ಹೀಗಾಗಿ 11.99% ಫಲಿತಾಂಶ ಕುಸಿತವನ್ನು ಕಂಡಿದೆ. ಒಟ್ಟಾರೆಯಾಗಿ ಫಲಿತಾಂಶದಲ್ಲಿ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿರುವ ಜೊತೆಗೆ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನದಲ್ಲಿ 3 ವಿಭಾಗಗಳಲ್ಲಿ ಟಾಪರ್ಗಳು ಯಾರಂತಂದರೆ ಬಾಲಕಿಯರೇ. ಇನ್ನು ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಹೆಚ್ಚಿಸುವುದಕ್ಕೆ ಕಳೆದ ಬಾರಿ SSLC ಪರೀಕ್ಷೆಗೆ ಜಾರಿಗೊಳಿಸಲಾಗಿದ್ದಂತಹ ವೆಬ್ಕಾಸ್ಟಿಂಗ್ ವ್ಯವಸ್ಥೆಯನ್ನು ಈ ಬಾರಿ ದ್ವಿತೀಯ PUCಯಲ್ಲೂ ಕೂಡ ಏನಂತಂದರೆ ಅದನ್ನು ಅಪ್ಲೈ ಮಾಡಿದ್ರು, ಅನುಷ್ಠಾನವನ್ನು ತಂದಿದ್ರು. ಸೊ ಈ ಥರನಾಗಿ 134 ಕಾಲೇಜುಗಳಲ್ಲಿ 100% ರಿಸಲ್ಟ್ ಬಂದಿದೆ. 123 ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ ಪ್ರಕಟವಾಗಿದೆ. ಅಂದರೆ ರಾಜ್ಯದ 123 ಕಾಲೇಜುಗಳಲ್ಲಿ ಒಬ್ಬರೂ ಕೂಡ ಪಾಸ್ ಆಗಿಲ್ಲ. ಕಳೆದ ವರ್ಷ ಇಂಥ ಕಾಲೇಜುಗಳ ಸಂಖ್ಯೆ 34 ಇತ್ತು. ಆದರೆ ಈ ಸರ್ತಿ ಅಂತಂದರೆ 123ಕ್ಕೆ ಏರಿಕೆಯಾಗಿದೆ. ಅಂದರೆ ಇದು ಒಂಚೂರು ಗಮನಿಸಬೇಕಾದಂತಹ ವಿಷಯ. ಯಾಕೆ 123 ಕಾಲೇಜುಗಳಲ್ಲಿ ಒಬ್ಬರು ಕೂಡ ಯಾಕೆ ಪಾಸ್ ಆಗಲಿಲ್ಲ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಕಳೆದ ಬಾರಿ ಪಾಸ್ ಆಗದೆ ಶೂನ್ಯ ಫಲಿತಾಂಶ ಕೊಟ್ಟಂತಹ ಕಾಲೇಜುಗಳ ಸಂಖ್ಯೆ 34 ಇತ್ತು. ಆದರೆ ಈ ಸರ್ತಿ ಏನಾಗಿದೆ ಅಂತಂದರೆ ಆ ಒಂದು ಸಂಖ್ಯೆ ಹೆಚ್ಚಳವಾಗಿದೆ, 223ಕ್ಕೆ ಏರಿಕೆಯಾಗಿದೆ. ಹಾಗಾದರೆ ಫಲಿತಾಂಶ ಕುಸಿತಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದರೆ, ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಕಳೆದ ಬಾರಿ SSLC ಪರೀಕ್ಷೆಯಲ್ಲಿ ಜಾರಿಗೆಗೊಳಿಸಿದ್ದಂತಹ ವೆಬ್ಕಾಸ್ಟಿಂಗ್ ವ್ಯವಸ್ಥೆಯನ್ನು ಇದೇ ಮೊದಲ ಬಾರಿಗೆ PUC ಪರೀಕ್ಷೆಗೂ ಕೂಡ ಜಾರಿಗೊಳಿಸಲಾಗಿದೆ. ಈ ಅಕ್ರಮಗಳಿಗೆ ಕಡಿವಾಣ ಬಿದ್ದ ಪರಿಣಾಮ ಫಲಿತಾಂಶ 11.99 ಅಂದರೆ 12%ಗೆ ಕುಸಿತವಾಗಿದೆ. ಕಳೆದ ಬಾರಿ SSLC ಫಲಿತಾಂಶದಲ್ಲೂ ಕೂಡ ಅಂದರೆ 10% ಕುಸಿತ ಕಂಡಿತ್ತು. ಸೊ ಹೀಗಾಗಿ ವೆಬ್ಕಾಸ್ಟಿಂಗ್ ಅಂದರೆ ಪಾರದರ್ಶಕತೆ, ಯಾವುದು ಕಾಪಿ ನಡಿಬಾರ್ದು, ಅಕ್ರಮವಾಗಿ ಯಾವುದು ಪರೀಕ್ಷಾರ್ಥಿಗಳು ಅಂದರೆ ಯಾರ್ಯಾರು ಎಕ್ಸಾಮ್ ಬರೆಯೋಕೆ ಹೋಗ್ತಾರಲ್ಲ ಕಾಪಿ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕಳೆದ ಬಾರಿ SSLCಯಲ್ಲಿ ತೆಗೆದುಕೊಂಡಿದ್ದರು. ಆದರೆ ಈಗ PUCನಲ್ಲೂ ತೆಗೆದುಕೊಂಡಿದ್ದಾರೆ. ಅದಕ್ಕೋಸ್ಕರ ಫಲಿತಾಂಶ ಕಡಿಮೆ ಆಗಿದೆ ಅಂತ ಹೇಳಲಾಗಿದೆ. ಏನೋ ಯಾವ್ಯಾವ ಜಿಲ್ಲೆಗಳಲ್ಲಿ 5 ಟಾಪರ್ ಜಿಲ್ಲೆಗಳು ಯಾವುವು ಅಂತ ನೋಡ್ತಾ ಹೋಗೋದಾದರೆ, ಉಡುಪಿ ಜಿಲ್ಲೆ 93.90 ಫಲಿತಾಂಶವನ್ನು ಕೊಟ್ಟಿದ್ದರೆ, ದಕ್ಷಿಣ ಕನ್ನಡ 93.57% ರಿಸಲ್ಟನ್ನು ಕೊಟ್ಟಿದೆ. ಬೆಂಗಳೂರು ದಕ್ಷಿಣ 85.36%, ಕೊಡಗು 83.84% ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ ಆ ಒಂದು ಜಿಲ್ಲೆಯಲ್ಲಿ. ಇನ್ನು ಬೆಂಗಳೂರು ಉತ್ತರದಲ್ಲಿ ಫಲಿತಾಂಶ 83.31%ನಷ್ಟು ಏನಂತಂದರೆ ಟಾಪರ್ ಅಂದರೆ ಅಷ್ಟು ಜನ ರಿಸಲ್ಟ್ ಬಂದಿದೆ. ಸೊ ಇನ್ನು ಏನಂತಂದರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಶೂನ್ಯ ಫಲಿತಾಂಶ. ಯಾದಗಿರಿ ಕೊನೆ ಸ್ಥಾನದಲ್ಲಿದೆ. ಅಲ್ಲೊಂದು ಸ್ವಲ್ಪ ಏನು ಶಿಕ್ಷಕರ ಕೊರತೆ ಇದೆಯೋ ಅಥವಾ ಏನು ವ್ಯವಸ್ಥೆ ಅಲ್ಲಿನ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ಒಂಚೂರು ಶಿಕ್ಷಣ ಅಧಿಕಾರಿಗಳು ಅಥವಾ ಶಿಕ್ಷಣ ಇಲಾಖೆ ಒಂಚೂರು ಗಮನ ಹರಿಸಬೇಕು.